ಸ್ಯಾಂಡಲ್ವುಡ್ನ ಕಾಮಿಡಿ ಅಧ್ಯಕ್ಷರು ಈಗ ತಾನೇ ಫ್ರೆಶ್ ಆಗಿ ವೋಟ್ ಹಾಕಿ ಬಂದಿದ್ದಾರೆ. ಈಗ ತಾನೇ ನಾನು ವೋಟ್ ಮಾಡಿದೆ ಅಂತ ಹೇಳ್ತಾರೆ. ಅವ್ರ ಉತ್ಸಾಹ ಹೇಗಿದೆ, ವೋಟ್ ಮಾಡಿದ್ದಕ್ಕೆ ಅವ್ರಿಗೆ ಹೆಂಗೆ ಸಂತೋಷ ಇದೆ, ಇವತ್ತಿನ ದಿನ ಅವ್ರು ಈ ದಿನನ ಹೇಗೆ ಅವರು ಡೆಡಿಕೇಟ್ ಮಾಡ್ತಾರೆ ಒಂದು ದಿನನ ಎಲ್ಲ ಕೇಳೋಣ. ಸರ್ ನಮಸ್ಕಾರ ಸರ್, ವೋಟ್ ಹಾಕಿದ್ದ ಶುಭಾಶಯಗಳು. ಥ್ಯಾಂಕ್ ಯು. ಏನಂದರೆ ಇದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಇವತ್ತು ಈ ಒಂದು ಹಕ್ಕನ್ನು ಚಲಾಯಿಸಲೇಬೇಕಾದಂಥ ಒಂದು ನಿಯಮ ಇದು ಬಹಳಷ್ಟು ಜನಕ್ಕೆ ಇದು ಅರಿವಾಗಬೇಕಾಗಿದೆ. ಯಾಕಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ ಪರ್ಸೆಂಟೇಜಿನ ವೋಟ್ ಆಗುತ್ತೆ. ಇನ್ನು ಮಿಕ್ಕಿದ್ದು ವೋಟ್ ಆಗದೇ ಇರುವಂಥ ವೋಟಿಂಗ್ ಏನಿದೆಯಲ್ಲ, ಅದು ಬಹಳ ನಿರ್ಣಾಯಕವಾದಂಥ ಸಂಖ್ಯೆಯಲ್ಲಿ ಇರುವಂಥದ್ದು ನಿಜಕ್ಕೂ ಬೇಜಾರಿನ ಸಂಗತಿ. ಈ ಸಲ ಆ ನಿಟ್ಟಿನಲ್ಲಿ ಸ್ವಲ್ಪ ಬಹಳಷ್ಟು ಜನಕ್ಕೆ ವೋಟ್ ಮಾಡುವಂಥ ಉತ್ಸಾಹ ಇರುವಂಥದ್ದು 2019 ಲೋಕಸಭಾ ಎಲೆಕ್ಷನ್ ಏನಾಗ್ತಾ ಇದೆ ಇಲ್ಲಿ ನಿಜಕ್ಕೂ ಕೂಡ ನಾನೊಬ್ಬನಿಗೆ ಮಾತ್ರ ಅಲ್ಲ, ಬಹಳಷ್ಟು ಜನಕ್ಕೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ, ಈ ಮೀಡಿಯಾ ಪೂರ್ತಿ ನಾನು ಇವತ್ತು ನೋಡ್ತಾ ಇದ್ದೀನಿ ವೋಟ್ ಮಾಡಿ ಅಂತ ಅನ್ನುವಂಥದ್ದು. ಆಮೇಲೆ ಪ್ರತಿಯೊಬ್ಬರ ವಾಟ್ಸಪ್ಪಿನ ಸ್ಟೇಟಸ್ನಲ್ಲಿ ವೋಟ್ ಮಾಡಿ ಅಂತ ನೆನ್ನೆ ಇತ್ತು, ಇವತ್ತು ನಾವು ವೋಟ್ ಮಾಡಿದ್ದೀವಿ ಅಂತ ಅನ್ನುವಂಥದ್ದು. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಇವತ್ತು ಈ ಒಂದು ಫೋಟೋ ಏನಿದೆ ಇದೆಲ್ಲರ ಡಿ ಪಿಗಳಲ್ಲಿದೆ, ಇದೆಲ್ಲರ ವಾಟ್ಸಪ್ಪಿನ ಸ್ಟೇಟಸ್ಗಳಲ್ಲಿದೆ ಅಂತ ಅನ್ನುವಂಥದ್ದು ಒಬ್ಬ ಭಾರತೀಯನಾಗಿ, ಒಬ್ಬ ಭಾರತೀಯ ನಾಗರಿಕನಾಗಿ ಬಹಳಷ್ಟು ಖುಷಿ ಕೊಡ್ತಾ ಇದೆ, ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಒಂದಷ್ಟು ಜನ ಏನು ಬ್ಯಾಕ್ ಟು ಬ್ಯಾಕ್ ರಜಾ ಇರೋ ಕಾರಣ ವೋಟ್ ಹಾಕ್ದಂಗೆ ರಜಾ ಸಿಕ್ತು ಅಂತ ಔಟ್ಡೋರ್ ಹೋಗ್ತಾರೆ, ಅಂದರೆ ಪಿಕ್ನಿಕ್ ಹೋಗ್ತಾರೆ. ಅಂಥವ್ರಿಗೆ ನೀವು ವೋಟ್ ಹಾಕಿ ಬಂದಿರೋದು ಭಾಳ ಒಂದು ಒಳ್ಳೆ ಮಾದರಿ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಭಾಳ ಅದೇ ಹೇಳ್ತಾ ಇರೋದು ನಾನು. ನಮ್ಮ ದೇಶದಲ್ಲಿ ವೋಟಿಂಗಿನ ಏನಿದೆ ಪರ್ಸೆಂಟ್ ಏನಿದೆ ತುಂಬ ಕಮ್ಮಿ ಇರುವಂಥದ್ದು ಇದರಲ್ಲಿ ದುಃಖ ಪಡುವಂಥ ವಿಚಾರ. ನಾನು ಹೇಳ್ತಾ ಇರೋದು ಇಷ್ಟೇ. ಯಾಕಂತಂದರೆ ಇನ್ನೂ ಸಮಯ ಮೀರಿಲ್ಲ. ಇವಾಗ ಇನ್ನೂ ನಾವು 11 ಗಂಟೆ 12 ಗಂಟೆ ಸಮಯದಲ್ಲಿದ್ದೀವಿ. 6 ಗಂಟೆ ತನಕನೂ ನಮಗೆ ವೋಟಿಂಗಿನ ಇದಿದೆ. ಮತ್ತು ಇದೊಂದು ಅವಕಾಶ ಮತ್ತೆ ನಮಗೆ ಸಿಗುವಂಥದ್ದು 5 ವರ್ಷಕ್ಕೆ ಒಂದು ಸಲ ಔಟಿಂಗ್. ಖಂಡಿತವಾಗ್ಲೂ 5 ವರ್ಷಕ್ಕೆ ಭಾಳಷ್ಟು ಪ್ರತಿ ಶನಿವಾರ ಭಾನುವಾರಗಳು ಬರ್ತಾ ಇರುತ್ತೆ, ಹಬ್ಬ ಹರಿದಿನಗಳು ಬರ್ತಾ ಇರುತ್ತೆ, ಸಮ್ಮರ್ ಒಕೇಶನ್ಸ್ ಆಗಿರ್ಬೋದು, ದಸರಾ ಒಕೇಶನ್ಸ್ ಆಗಿರ್ಬೋದು, ಊರು ನೋಡೋದಕ್ಕೆ ಎಲ್ಲನೂ ಕೂಡ ಇವತ್ತು ಸರ್ಕಾರ ಆಗಿರ್ಬೋದು, ಆ ಕಂಪ್ನಿಗಳಾಗಿರ್ಬೋದು ನಮ್ಮಗಳಿಗೆ ಸಮಯನ ಒದಗಿಸ್ತಾ ಇದೆ. ಆದರೆ ಇದಕ್ಕೆ ಸಿಗುವಂಥ ಇದಕ್ಕೆ ಸಿಗುವಂಥ ಒಂದು ಅವಕಾಶ 5 ವರ್ಷಕ್ಕೆ ಒಂದೇ ಒಂದು ಸಲ. ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಏನು ಅಂತಂತಂದರೆ, ಈ ಒಂದು ಸದಾವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇದು ಎಷ್ಟರ ಮಟ್ಟಕ್ಕೆ ಕಡ್ಡಾಯನೋ ಅಷ್ಟರ ಮಟ್ಟಿಗೆ ನಿಯಮನೂ ಕೂಡ ಹೌದು. ದಯವಿಟ್ಟು ನಿಮ್ಮ ಮತಗಳನ್ನು ಚಲಾಯಿಸಿ, ನಿಮ್ಮ ಹಕ್ಕನ್ನು ಚಲಾಯಿಸಿ.